ಅಯ್ಯೋ ಭಗವಂತ, ಮತ್ತೆ ಏನಾಯ್ತಪ್ಪ? ನಮ್ ಕೆಲ್ಸ ಈಗ ತುಂಬಾ ಸುಲಭ ಆಗ್ತಾ ಇದೆ ವಾಲಿ. ವೈದೇಹಿ ಹೊಟ್ಟೆಲಿರೋ ಮಗುನ ದೇವಾಂಶೆ ಅಬಾರ್ಷನ್ ಮಾಡ್ಸಕ್ ಹೊರಟಿದ್ದಾನೆ. ಹೌದಾ? ನಿಜನಾ? ನಂಬಕ್ಕೆ ಆಗ್ತಿಲ್ಲ. ನಾನು ನಂಬಲಿಲ್ಲ, ಆದ್ರೆ ನಿಜಾನೇ. ದೇವಾಂಶ್ ವೈದೇಹಿ ಹೊಟ್ಟೆಲಿರೋ ಮಗುನ ತೆಗೆಸ್ಬೇಕು ಅಂತ ಡಿಸೈಡ್ ಮಾಡಿದ್ದಾನೆ. ದೇವಾಂಶ ಯಾಕೆ ಅಬಾರ್ಷನ್ ಮಾಡಿಸ್ತಾ ಇದ್ದಾನೆ? ಏನಾಗಿರ್ಬೋದು? ದೇವಾಂಶ ಆ ರೀತಿ ಮಾಡೋದಿಲ್ವಲ್ಲ, ಮತ್ಯಾಕೆ ಈ ರೀತಿ ನಿರ್ಧಾರ ತಗೊಂಡಿದ್ದಾನೆ? ಎನ್ಕ್ವೈರಿ ಮಾಡಿದಾಗ ಗೊತ್ತಾಗಿದ್ ನಿಜವಾದ ವಿಷಯ ಏನಂದ್ರೆ, ವೈದೇಹಿ ಹೊಟ್ಟೆಲ್ ಬೆಳಿತಿರೋದು ಮಗು ಅಲ್ವಂತೆ, ಅದು ಬರೀ ಗಡ್ಡೆ ಅಂತೆ. ಅದು ಕ್ಯಾನ್ಸರ್ ಸೆಲ್ಲಿಗೆ ಬದಲಾಗಿ ಪಾಪ ವೈದೇಹಿ ಪ್ರಾಣನೇ ತಿನ್ಕೊಳತಂತೆ. ಅದಕ್ಕೆ ಡಾಕ್ಟರ್ ತೆಗ್ಸಿ ಅಂತ ಹೇಳಿದ್ದಾರೆ. ಅವರೀಗ ಹಾಸ್ಪಿಟಲಿಗೆ ಹೊರಟಿದ್ದಾರೆ. ಇಲ್ಲ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಆ ಮಹಾದೇವನ ಆಶೀರ್ವಾದದಿಂದ ಹುಟ್ಟಿರೋ ಮಗು ಕ್ಯಾನ್ಸರ್ ಭ್ರೂಣ ಹೇಗಾಗತ್ತೆ? ಅದು ಮಗುನೇ ಅಲ್ಲ ಅಂದ್ರೆ ಅದನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನಾನಿಲ್ಲಿರೋ ಹಾಗೆ ಆ ಪರಮೇಶ್ವರ ಯಾಕೆ ಹೊರ ಕೊಡ್ತಾನೆ? ಆದ್ರೂ ಆ ಭ್ರೂಣದಲ್ಲಿ ನನ್ನ ತಂಗಿ ಆತ್ಮನ ಕಳಿಸ್ಕೊಟ್ನಲ್ಲ, ಅದು ಮಗುನೇ ಅಲ್ಲ ಅಂತ ಹೇಗಂತಿದ್ದಾರೆ? ಎಲ್ಲೋ ಏನೋ ತಪ್ಪು ನಡೀತಾ ಇದೆ. ನನ್ನ ಮಗನ್ಗೆ ಅದು ಮಗು ಅಲ್ಲ ಅಂತ ನಂಬಿಸೋಕ್ ಪ್ರಯತ್ನ ಪಡ್ತಾ ಇದ್ದಾರೆ. ನಿಲ್ಲಿಸ್ಬೇಕು, ಹೇಗಾದ್ರೂ ಈ ಕುತಂತ್ರನ ತಪ್ಪಿಸ್ಬೇಕು. ಏನ್ ಮಾಡ್ಲಿ ಈಗ? ದೇವಾಂಶ್ಗೆ ಹೇಗಾದ್ರೂ ಈ ವಿಷಯ ತಿಳಿಸ್ಬೇಕು. ಹಾಗಾದ್ರೆ ಹೊಟ್ಟೆಲ್ ಗಡ್ಡೆ ಬೆಳೀತಾ ಇದ್ಯಾ? ಇದಕ್ಕೋಸ್ಕರನ ದೊಡ್ಡಪ್ಪ ವಾರಸ್ದಾರ ಅಂತ ಅಷ್ಟ್ ಹಾರಾಡಿದ್ದು? ನಾವು ಕೂಡ ವಾರಸ್ದಾರ ನಂಬಿತಾನೆ ಇಷ್ಟ ಪಾಡ್ಪಟ್ಟಿದ್ದು. ಏನ್ ಮಾಡಿದ್ರೆ ಏನು? ನಾವ್ ಅನ್ಕೊಂಡಿದ್ದು ತುಂಬಾ ಸುಲಭವಾಗಿ ಆಗ್ತಾ ಇದೆ. ವಾರಸ್ದಾರನ ಕೊಡ್ತಿದ್ದಾಳೆ ಅನ್ನೋ ಕಾರಣಕ್ಕೆ ವೈದೇಹಿನ ಇಷ್ಟು ದಿವಸ ತಲೆ ಮೇಲೆ ಕೂರ್ಸ್ಕೊಂಡಿದ್ರಲ್ಲ, ಈಗ ಅವಳಿಂದ ಮಗುನ ತೆಗ್ಸಿದ ತಕ್ಷಣ ವೈದೇಹಿಗೆ ಈ ಮನೆಯಲ್ಲಿ ಯಾವ ಬೆಲೆನೂ ಸಿಗದಿರೋ ಹಾಗೆ ಮಾಡ್ತೀನಿ. ದೇವಾಂಶ್, ಏನ್ ಮಾಡ್ತಿದ್ಯಾ ಮಗ್ನೆ? ವೈದೇಹಿ ಹೊಟ್ಟೆಯಲ್ಲಿ ಇರೋದು ಮಗು ಅಲ್ಲ ಅಂತ ನಿನ್ಗೆ ಯಾರೋ ಹೇಳಿದ್ದು? ಮಗುವಿಂದ ವೈದೇಹಿ ಪ್ರಾಣಕ್ಕೆ ಏನೂ ಅಪಾಯ ಆಗೋದಿಲ್ಲ. ಅಷ್ಟಕ್ಕೂ ಅದೆಲ್ಲ ಸುಳ್ಳು ಮಗನೆ. ಆ ಮಗು ನಮ್ಮ ವಂಶನ ಶಾಪದಿಂದ ಕಾಪಾಡೋಕೆ ಹುಟ್ಟಿರೋ ಮಹಾದೇವನ್ ಪ್ರಸಾದ ಕಂದ. ಆ ಮಗುವಿಂದ ವೈದೇಹಿ ಪ್ರಾಣಕ್ಕೆ ಹೇಗೆ ಅಪಾಯ ಆಗುತ್ತೆ? ಹಾಗಂತ ಯಾರೋ ಅಂದ್ರೆ ನೀನ್ ಅದನ್ನ ಹೇಗ್ ನಂಬ್ದೆ ದೇವಾಂಶ್? ಕೌಸಲ್ಯ, ಅಷ್ಟಕ್ಕೂ ನೀನು ಹೇಗೆ ಒಪ್ಕೊಂಡೆ ಕೌಸಲ್ಯ? ಇದರಲ್ಲೇನೋ ಕುತಂತ್ರ ಇದೆ ಅಂತ ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ಹೌದು, ಊರ್ಮಿಳ ಅವರು ಮಾತಾಡ್ತಿರೋದನ್ನ ನೋಡಿದ್ರೆ ಇದು ಅವ್ರ ಕೆಲಸ ಅಲ್ಲ ಅಂತ ಗೊತ್ತಾಗ್ತಾ ಇದೆ. ಬೇರೆ ಯಾರೋ ಮಾಡ್ತಾ ಇದ್ದಾರೆ. ಇವ್ರಲ್ದೇನೆ ಬೇರೆ ಯಾರೋ ನಮ್ಮ ವಂಶ ಚೆನ್ನಾಗಿರ್ಬಾರ್ದು ಅಂತ ಹೀಗೆಲ್ಲ ಮಾಡ್ತಾ ಇದ್ದಾರೆ. ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ದೇವಾ, ಇನ್ನು ಎಷ್ಟು ಹೊತ್ತು? ಡಾಕ್ಟ್ರು ಹೊರಟಿದ್ದಾರೆ ಎಂದು ಇನ್ ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ. ದೇವಾಂಶ್, ಬೇಡ ಮಗನೆ, ಈ ಕುತಂತ್ರ ಯಾರು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ಅಮ್ಮ, ನೀನು ಇದನ್ನ ಹೇಗ್ ನಂಬ್ತಾ ಇದ್ಯಾ? ಅಯ್ಯೋ ಭಗವಂತ, ನನ್ ಕಣ್ ಮುಂದೆನೆ ಇದೆಲ್ಲ ಆಗ್ತಾ ಇದ್ರು ಏನು ಮಾಡಕ್ಕಾಗ್ದಿರೋಂಥ ಪರಿಸ್ಥಿತಿಗೆ ಯಾಕೆ ಸಿಲುಕ್ಸಿದ್ಯಾ? ಆ ಮಗುನ ಕಾಪಾಡೋ ಜವಾಬ್ದಾರಿ ನಂದು ಅಂತ ಹೇಳ್ದಿಯಲ್ಲ. ಯಾವ ಶಕ್ತಿನೂ ಇಲ್ದಿರೋ ನಾನು ಆ ಮಗುನ ಹೇಗ್ ಕಾಪಾಡ್ಕೊಳ್ಳಿ? ಹೇಗ್ ಕಾಪಾಡ್ಕೊಳ್ಳಿ ಅದನ್ನ? ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಕೌಸಲ್ಯ, ಬೇಡ ಅಂತ ಹೇಳು ಕೌಸಲ್ಯ. ಡಾಕ್ಟರ್ನ ವಾಪಸ್ ಹೋಗೋದಕ್ಕೆ ಹೇಳು. ಗೊತ್ತಲ್ವ ಡಾಕ್ಟರ್, ವೈದೇಹಿಗೆ ಈ ವಿಚಾರ ಗೊತ್ತಾಗಬಾರ್ದು. ಅವಳು ಗೊತ್ತಾದ್ರೆ ಪ್ರಾಣ ಬಿಡ್ಕೋ ರೆಡಿ ಆಗ್ಬಿಡ್ತಾಳೆ. ಮಗುನ್ ತೆಗ್ಸೋದಕ್ಕೆ ಒಪ್ಪೋದಿಲ್ಲ. ಗೊತ್ತು ದೇವಾಂಶ್, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ನಿನ್ಗೇನ್ ಗೊತ್ತಿದೆ ಡಾಕ್ಟರ್? ಯಾರು ಹೇಳಿದ್ರು ನಿನ್ಗೆ ನನ್ನ ಮೊಮ್ಮಗಳಿಂದ ನನ್ನ ಸೊಸೆಗೆ ಅಪಾಯ ಇದೆ ಅಂತ ಹೇಳಿ? ಅಷ್ಟಕ್ಕೂ ನಿನ್ಗೆ ಯಾರು ಹೇಳಕ್ ಹೇಳಿದ್ದು? ಯಾರು ಇದನ್ನೆಲ್ಲ ಮಾಡಿಸ್ತಾ ಇರೋದು? ಹೋಗು, ಮನೆಯಿಂದ ಹೋಗು ಹೊರಗೆ. ಇನ್ನು ಯೋಚನೆ ಮಾಡಕ್ಕೆ ಏನು ಉಳಿದಿಲ್ಲ ಡಾಕ್ಟರ್, ಎಲ್ಲ ಮುಗಿದೋಯ್ತು. ವೈದೇಹಿಗೇನು ಗೊತ್ತಾಗದೇ ಇದ್ರೆ ಅಷ್ಟೇ ಸಾಕು. ಬಾವಾ,
ಏನ್ ಬಾವಾ, ಏನೋ ನನಗ್ ಗೊತ್ತಾಗ್ಬಾರ್ದು ಅಂತ ಹೇಳ್ತಿದ್ಯಾ? ಅಮ್ಮ ಕೇಳು, ಕೇಳು. ಸುಳ್ಳುನ್ನ ನಿಜ ಅಂತ ನಂಬಿ ನಮ್ ಕುಟುಂಬಕ್ಕೆ ಅವನ್ ಕೈಯಾರ ದ್ರೋಹ ಮಾಡ್ತಾ ಇದ್ದಾನೆ. ಬೇರೆಯವ್ರ ಮಾತು ನಂಬ್ಕೊಂಡು ಮಗುನೇ ಬಲಿ ಕೊಡೋದಕ್ಕೆ ಸಿದ್ಧವಾಗಿದ್ದಾನೆ. ಕೇಳು. ನೀವ್ ಹೇಳಿ ಡಾಕ್ಟರ್, ನನ್ ಬಾವ ಏನೋ ನಂಗೆ ಹೇಳ್ಬಾರ್ದು ಅಂತ ಇದ್ದಾರೆ. ನಿಜ ಹೇಳೋ ತನಕ ಬಿಡ್ಬೇಡ. ಸರಿಯಾಗಿ ಕೇಳಮ್ಮ. ಏನಿಲ್ಲ ವೈದೇಹಿ, ನಿನಗೆ ಮನೇಲಿ ನಡೆಯೋ ವಿಷಯದ ಬಗ್ಗೆ ಹೇಳ್ದೆ ನೆಮ್ಮದಿಯಾಗಿರೋಗ್ ಬಿಟ್ರೆ ಒಳ್ಳೇದು ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಅಲ್ವಮ್ಮ? ಇವಾಗ ನಾನು ನೆಮ್ಮದಿಯಾಗಿ ಇದೀನಲ್ಲ ಬಾವ. ನನ್ನ ಮಗು ಬಗ್ಗೆ ನನಗೆ ಯಾವ ಚಿಂತೆನೂ ಇಲ್ಲ. ಯಾಕಂದ್ರೆ ನನ್ನ ಮಗು ಈ ಮನೆಗೆ ವರ. ಹೌದು, ಇದು ನಮಗೂ ವರನೇ. ಹೌದು, ಈಗಷ್ಟೇ ಹಾಸ್ಪಿಟಲಿಂದ ಬಂದಿದ್ದಲ್ವಾ ಬಾವ? ಮತ್ತೆ ಡಾಕ್ಟರ್ ಯಾಕೆ ಮನೆಗೆ ಬಂದ್ರು ಬಾವ? ಅದು ಮಗು ಒಳ್ಳೇದಕ್ಕೋಸ್ಕರ ಕೆಲವು ಡ್ರಿಪ್ಸ್ ಕೊಡಬೇಕು. ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಮನೆಗೆ ಬಂದಿದ್ದಾರೆ ಡಾಕ್ಟ್ರು. ಅಯ್ಯೋ ದೇವಾಂಶ್, ಈ ತರ ಸುಳ್ಳು ಹೇಗೋ ಹೇಳ್ತೀಯಾ? ಅದು ವೈದೇಹಿ ಹತ್ರ. ಒಳ್ಳೇದಕ್ಕೋಸ್ಕರ ಇದನ್ನ ಮಾಡ್ತಿದೀಯಾ ಅನ್ಕೊಳ್ತಿದೀಯೇನೋ, ಆದ್ರೆ ಅನ್ಯಾಯ ಆಗ್ತಿದೆಯೋ? ಅಷ್ಟೇನಾ? ನೀನ್ ಚಿಂತೆ ಮಾಡಿದ್ ನೋಡಿ ನಾನು ಇನ್ನೇನೋ ಅನ್ಕೊಂಡೆ. ಆದ್ರೆ ನಮ್ಮ ಮಗು ಸ್ಪೆಷಲ್ ಬಾವ. ಅದಕ್ಕೆ ಇದ್ಯಾವುದು ಬೇಕಾಗೇ ಇಲ್ಲ. ಸರಿ, ನಿಮ್ ಸಂತೋಷಕ್ಕೆ ನಾನು ಯಾಕೆ ಬೇಡ ಅನ್ಲಿ? ಮಗು ಒಳ್ಳೇದಕ್ಕೆ ತಾನೆ? ಹಾಗಾದ್ರೆ ಸರಿ. ಸರಿ, ಒಳಗಡೆ ನಡಿಯಮ್ಮ. ಪಾಪ, ಮಗುಗೆ ಶಕ್ತಿ ಬರ್ಲಿ ಅಂತ ಕೊಡ್ತಿದ್ದಾರೆ ಅನ್ಕೊಂಡಿದ್ದಾಳೆ. ತೆಗಿಯೋದಕ್ಕೆ ಅಂತ ಅವಳಿಗೆ ಗೊತ್ತಿಲ್ಲ. ವೈದೇಹಿ, ಬೇಡ ಅಂತ ಹೇಳಮ್ಮ. ಅಮ್ಮ, ಬೇಡ ಅಂತ ಹೇಳಮ್ಮ. ಹೇಳಮ್ಮ. ಡಾಕ್ಟರ್, ಡಾಕ್ಟರ್ ಬೇಡ ಡಾಕ್ಟರ್. ಡಾಕ್ಟರ್, ಡಾಕ್ಟರ್ ಹೀಗೆ ಮಾಡಬೇಡಿ ಡಾಕ್ಟರ್. ಅಮ್ಮ ಶಾಂತ, ನಿನ್ನ ಸಾಯಿಸೋದಕ್ಕೆ ನೋಡ್ತಾ ಇದ್ದಾರಮ್ಮ. ನಡೀತಿರೋ ಅನ್ಯಾಯದ ಬಗ್ಗೆ ನಿಮ್ಮಮ್ಮನಿಗೆ ಎಚ್ಚರಿಕೆ ಕೊಡಮ್ಮ ದಯವಿಟ್ಟು. ಡಾಕ್ಟರ್, ಡಾಕ್ಟರ್ ಬೇಡ ಡಾಕ್ಟರ್, ಹೀಗೆ ಮಾಡಬೇಡಿ ನೀವು. ಅಯ್ಯೋ ಭಗವಂತ, ನನಗೆ ಶಕ್ತಿ ಕೊಟ್ಟಿದ್ರು, ಅದನ್ನ ಯಾಕೆ ನೀನು ಬಳಸದೇ ಇರೋ ಥರ ಮಾಡಿದ್ಯಾ? ಆದಷ್ಟು ಬೇಗ ಕತ್ಲಾಗೋವಾಗ ಮಾಡಪ್ಪ. ಕತ್ಲಾಗೋವಾಗ ಮಾಡು, ಬೇಗ ಮಾಡಪ್ಪ. ಯಾಕೆ ಬಾವ ಹಾಗಿದ್ಯಾ? ನಂಗೆ ಇಂಜೆಕ್ಷನ್ ಕೊಟ್ರೆ ನೀನ್ ಸಹಿಸಲ್ಲ ಅಲ್ವಾ? ಸರಿ, ಕಣ್ಮುಚ್ಕೋ. ಡಾಕ್ಟರ್, ದಿನ ಹೀಗೆ ಡ್ರಿಪ್ಸ್ ತಗೋಬೇಕಾ? ನೀವೇ ನೋಡಿ, ಒಂದಿನಕ್ಕೆ ನನ್ನ ಬಾವ ಹೇಗಾಗೋಗಿದ್ದಾರೆ. ಇವತ್ತು ಒಂದಿನ ಹಾಕಿದ್ರೆ ಸಾಕಮ್ಮ, ಡೈಲಿ ಏನ್ ಬೇಕಾಗಿಲ್ಲ. ಡಾಕ್ಟರ್, ಇವಾಗ ಅಳೋದಲ್ಲ ಕಣೋ ದೇವಾಂಶ್. ನಿಜ ಗೊತ್ತಾದ್ಮೇಲೆ ಎಂಥ ತಪ್ಪು ಮಾಡ್ಬಿಟ್ನಲ್ಲ ಅಂತ ಇನ್ನೂ ಅಳ್ತೀಯ. ಬೇಡ ಅಂತ ಹೇಳು ದೇವಾಂಶ್, ಬೇಡ ಅಂತ ಹೇಳು. ಹೇಳು ದೇವಾಂಶ್, ಹೇಳು. ಡಾಕ್ಟರ್, ಡಾಕ್ಟರ್ ಬೇಡ ಡಾಕ್ಟರ್. ಬೇಡ ಡಾಕ್ಟರ್, ಡಾಕ್ಟರ್ ಬೇಡ, ನಿಮಗೆ ಕೈ ಮುಗಿತೀನಿ. ಬಾವಾ, ಬಲೂನ್.
ನೋಡ್ಲಿಲ್ಲ ಬಾವಾ. ಪರವಾಗಿಲ್ಲ ವೈದೇಹಿ. ಡಾಕ್ಟರ್, ಅದೊಂದೇ ಸಾಕಾಗುತ್ತಾ ಇಲ್ಲ ಇದು ಕೂಡ ಬೇಕಾಗುತ್ತಾ ಡಾಕ್ಟರ್? ಕಾಂಬಿನೇಷನ್ ಡ್ರಗ್ ಎರಡೂ ಬೇಕೇ ಬೇಕು. ಆ ದೇವ್ರಿದಾನಪ್ಪ, ಆ ದೇವ್ರೆ ನನ್ ಮೊಮ್ಮಗಳನ್ನ ಕಾಪಾಡ್ದ. ದೇವಾಂಶ್, 1 ನಿಮಿಷ. ಹಾ, ಓಕೆ ಡಾಕ್ಟರ್. ವೈದೇಹಿ, ನಾನು ಈಗಲೇ ಬರ್ತೀನಿ. ಸರಿ ಬಾವಾ. ಹೇಳಿ ಡಾಕ್ಟರ್. 1 ಇಂಜೆಕ್ಷನ್ ಮಗು ಉಸಿರಾಟ ನಿಲ್ಸಿದ್ರೆ ಇನ್ನೊಂದು ಇಂಜೆಕ್ಷನ್ ಮಗುನ್ ಕರಗಿಸ್ಬಿಡುತ್ತೆ. ಅಷ್ಟ್ರಲ್ಲಿ ನಾನು 1 ಇಂಜೆಕ್ಷನ್ ಕೊಟ್ಟಿರ್ತೀನಿ. ಬೇಗ ಹೋಗಿ ಇನ್ನೊಂದು ಇಂಜೆಕ್ಷನ್ ತಗೊಂಡ್ಬನ್ನಿ. ಆಗ್ಲಿ ಡಾಕ್ಟರ್. ದೇವಾಂಶ್, ಹೋಗ್ಬೇಡ ಮಗನೇ. ಆ ಪರಮಾತ್ಮ ನಮ್ಗೊಂದು ಅವಕಾಶ ಕೊಟ್ಟಿದ್ದಾನೆ, ಅದನ್ನ ಸರಿಯಾಗಿ ಬಳಸ್ಕೋಬೇಕು ಕಣೋ. ಹೋಗ್ಬೇಡ ಕಣೋ, ಲೇ ಹೋಗ್ಬೇಡ. ದೇವಾಂಶ್ ಹೋಗ್ಬೇಡ. ದೇವಾಂಶ್ ಹೋಗ್ಬೇಡ. ಡಾಕ್ಟರ್ ಬೇಡ. ಡಾಕ್ಟರ್ ನಿಮ್ಮ ಕೈ ಮುಗಿತೀನಿ ಡಾಕ್ಟರ್ ಬೇಡ. ಡಾಕ್ಟರ್ ವೈದೇಹಿ, ಸ್ವಲ್ಪ ಹೊತ್ತು ನೀನು ಕಣ್ಮುಚ್ಕೊಂಡು ರೆಸ್ಟ್ ತಗೊಳಮ್ಮ. ನಾನು ಮತ್ತೆ ಬರ್ತೀನಿ. ಹಾಗೆ ಆಗ್ಲಿ. ಅಯ್ಯೋ ಭಗವಂತ. ಡಾಕ್ಟರ್, ಅಯ್ಯೋ ಭಗವಂತ, ಇದನ್ನ ಹೇಗ್ ತಡೆಯೋದು? ಅರ್ಧ ಗಂಟೆ ಆಯ್ತಲ್ವಾ? ಇಷ್ಟೊತ್ತಿಗೆ ಆಗೋಗಿರತ್ತೆ ಅಲ್ಲ? ಆಗೋಗಿರ್ಬೇಕು ಅತ್ತೆ. ಗುಡ್ ನ್ಯೂಸ್ನ ಡಾಕ್ಟ್ರು ಬಾಯಿಂದನೇ ಕೇಳಬೇಕು. ಅಮ್ಮ, ಸ್ವೀಟ್ ತಗೊಳಮ್ಮ. ಉರ್ಮಿಳ ತಗೋ, ಸ್ವೀಟ್ ತಿನ್ನು. ಯಾಕೆ ಇವತ್ತೇನಾದ್ರೂ ನಿನ್ ಬರ್ಡೇನಾ? ನಾವು ಅನ್ಕೊಂಡಿರೋದೆಲ್ಲ ನಿಜ ಆಗೋ ದಿನ ಉರ್ಮಿಳ. ಇಷ್ಟು ದಿನದ ಕಷ್ಟಕ್ಕೆ ಇವತ್ತು ಪ್ರತಿಫಲ ಸಿಗ್ತಾ ಇದೆ. ಕೊಟ್ಟಿದ್ದ ಡ್ರಿಪ್ಸ್ ಖಾಲಿ ಆಯ್ತಾ? ಅಬೋರ್ಷನ್ ಆಯ್ತು ಅಂತ ಡಾಕ್ಟರ್ ಹೇಳಿದ್ರಾ? ವೈದೇಹಿ ಅಳ್ತಿರೋದು ಇನ್ನೂ ಯಾಕೆ ಕೇಳಿಸ್ತಾ ಇಲ್ಲ? ಉರ್ಮಿಳ, ಡ್ರಿಪ್ಸ್ ಇನ್ನೂ ಖಾಲಿ ಆಗಿಲ್ಲ, ಅದನ್ನ ಮುಗ್ದೋಗುತ್ತಲ್ವಾ? ಅಲ್ಲ, ಆಗ ಹೋಗ್ಬೇಕು. ನನ್ ಮಗು ಸತ್ತೋಯ್ತು ಅಂತ ಆ ವೈದೇಹಿ ಎದೆ ಒಡ್ಕೊಂಡು ಅಳೋದನ್ನ ನೋಡ್ಬೇಕು. ಆ ಅಳುನ ನಾನ್ ಕಣ್ಣಾರೆ ನೋಡಿದ್ರೆ ಸಾಕು. ಈ ಸ್ವೀಟ್ಸ್ಗಿಂತ ಆ ಸ್ವೀಟ್ ಕಿಕ್ಕೆ ಬೇರೆ. ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಹೌದು ವಾಲಿ, ಗುಡ್ ನ್ಯೂಸ್ ಮೊದಲು ಬರ್ಲಿ, ಆಮೇಲೆ ಹಬ್ಬ ಮಾಡೋಣ. ಸರಿ, ನಿನ್ನಿಷ್ಟ. ಆದ್ರೆ ಇಂಜೆಕ್ಷನ್ ಕೊಟ್ಮೇಲೆ ಅಬಾರ್ಷನ್ ಆಗದಿರೋ ಹಾಗೆ ಅದ್ಯಾವ ಶಕ್ತಿ ತಡೆಯುತ್ತೆ ಹೇಳು? ವೈದೇಹಿ, ಎದ್ದೇಳಮ್ಮ. ಕತ್ಲಾಯ್ತಮ್ಮ. ಶಾಂತ, ಅಮ್ಮನ್ ಎಬ್ಬರ್ಸಮ್ಮ. ನೀನು ಪ್ರಾಣ ತೆಗಿತಾ ಇದ್ದಾರೆ ಅಂತ ಹೇಳಮ್ಮ. ಹೇಳು. ವೈದೇಹಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಮತ್ತೆ ಕಳಿಸಿದಾರಲ್ಲ. ಫೀಟಲ್ ಗ್ರೋತ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್. ವೈದೇಹಿ ಮಗು ಗ್ರೋತು ಸ್ಟಾಪ್ ಆಗಿದೆ. ಇದೇನು ಮಗು ಗ್ರೋತ್ ಚೆನ್ನಾಗಿದೆ ಅಂತಾನೆ ಇದೆಯಲ್ಲ, ಮತ್ತೆ ಡಾಕ್ಟರ್ ಯಾಕೆ ಹಾಗೆ ಹೇಳಿದ್ರು? ರಿಪೋರ್ಟ್ ಸುಳ್ಳು ಹೇಳಲ್ವಲ್ಲ ದೇವಾಂಶ್, ಬೇಕಿದ್ರೆ ನೋಡು. ಆದ್ರೆ ಇದನ್ನ ತೆಗೆಸ್ಲಿಲ್ಲ ಅಂದ್ರೆ ವೈದೇಹಿ ಪ್ರಾಣಕ್ಕೆ ಅಪಾಯ. ಅಂದ್ರೆ ಡಾಕ್ಟ್ರಿಂದ ಯಾರೋ ಸುಳ್ಳು ಹೇಳಿಸಿದ್ದಾರೆ. ಅಯ್ಯೋ, ವೈದೇಹಿಗೆ ಆಲ್ರೆಡಿ ಡಿಪ್ಸ್ ಕೊಟ್ಬಿಟ್ಟಿದ್ದಾರೆ. ಹೇಗಾದ್ರೂ ನನ್ನ ಮಗು ನಾನು ಕಾಪಾಡ್ಕೋಬೇಕು.
ಅಮ್ಮನ್ನ ಎಬ್ಸಿ ಆಪತ್ತಿನ ಬಗ್ಗೆ ಎಚ್ಚರ ಕೊಡಮ್ಮ. ಎದ್ದೇಳಮ್ಮ. ಭಗವಂತ, ಪರಿಸ್ಥಿತಿ ಕೈ ಜಾರ್ ಹೋಗ್ತಾ ಇದೆ, ಏನಾದ್ರೂ ಮಾಡಪ್ಪ. ಅಯ್ಯೋ ಶಾಂತ, ನಿಮ್ಮಮ್ಮನಿಗೆ ಹೇಳಮ್ಮ, ನಿನ್ನ ನೀನೇ ಕಾಪಾಡ್ಕೊಳ್ಬೇಕು. ಭಗವಂತ, ವಿಷಕಾರ ಅಂತ ಈ ಜನಗಳ ಮಧ್ಯೆ ನಿನ್ನ ವರ ಕೂಡ ಫಲಿಸ್ತಾ ಇಲ್ವಲ್ಲಪ್ಪ. ಏನಾದ್ರೂ ಒಂದು ದಾರಿ ತೋರ್ಸಪ್ಪ, ತೋರ್ಸು. ನನ್ನ ವಂಶದ ಕುಡಿನ ಕಾಪಾಡು, ಕಾಪಾಡಪ್ಪ, ಕಾಪಾಡು. ಇನ್ನು ಎಷ್ಟೊತ್ತಾಗ್ಬೋದು ಡಾಕ್ಟರ್? ಡ್ರಿಪ್ಸ್ ಹೋಗ್ತಾ ಇದೆ, ಇನ್ನೊಂದು 10-15 ನಿಮಿಷದಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಇಂಥ ಪರಿಸ್ಥಿತಿ ಯಾವ ಹೆಣ್ಮಗಳಿಗೂ ಬರಬಾರ್ದು. ಆದ್ರೆ ಏನ್ ಮಾಡಕ್ಕಾಗತ್ತೆ? ಕುಟುಂಬನ ಬಲಿ ತಗೊಳ್ಳೋಂತ ಇಂಥ ಮಗು ಇರೋದಕ್ಕಿಂತ ಹೋಗೋದೇ ವಾಸಿ. ಆದ್ರೂ ಆ ಪಾಪ ನಮ್ ಕೈಗಂಟಿದೆ. ಡಾಕ್ಟರ್ ರೂಪದಲ್ಲಿ ಆ ದೇವ್ರೇ ಕಾಪಾಡ್ತಾ ಇದ್ದಾನೆ. ಡಾಕ್ಟರ್, ಒಂದ್ಸಲ ಹೋಗಿ ವೈದೇಹಿನ ಚೆಕ್ ಮಾಡ್ಕೊಂಡ್ ಬನ್ನಿ. ಡ್ರಿಪ್ಸ್ ಸರಿಯಾಗಿ ಹೋಗ್ತಿದ್ಯೋ ಇಲ್ವೋ, ಪೂರ್ತಿ ಮುಗಿಯೋ ತನಕ ನೀವ್ ಜೊತೆಯಲ್ಲೇ ಇರೋದು ಒಳ್ಳೇದು. ಸರಿ ಮೇಡಮ್. ಭಗವಂತ, ಭಗವಂತ, ಚಂದ್ರನ್ ಬೆಳಕಿಗೆ ಹೋಗೋವರೆಗೂ ಈ ಭ್ರೂಣ ಮಾತಾಡೋದಿಲ್ಲ. ಚಂದ್ರನ್ ಬೆಳಕು ಒಳಗ್ ಬರೋದಿಲ್ಲ. ಅಷ್ಟರಲ್ಲಿ ಈ ಔಷಧಿಗೆ ಈ ಭ್ರೂಣ ಏನಾಗೋಗುತ್ತೋ. ಕಾಪಾಡು ತಂದೆ, ಕಾಪಾಡು. ಡಾಕ್ಟರ್, 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 ಎಲ್ಲಿದ್ದೀರಾ? ಅಮ್ಮ, ಪುಟಾಣಿ. ಅಮ್ಮ, ಹೇಳಮ್ಮ, ಹೇಳಮ್ಮ, ಹೇಳು. ನಿಮ್ಮಮ್ಮನ್ಗೆ ಅರ್ಥ ಆಗೋವಾಗ ಹೇಳು. ನನ್ನ ಸಾಯಿಸ್ತಿದಾರಮ್ಮ. ಹೌದು ವೈದೇಹಿ, ಸಾಯಿಸಕ್ ನೋಡ್ತಿದಾರ ವೈದೇಹಿ. ಸಾಯಿಸ್ತಿದಾರ? ಏನ್ ಹೇಳ್ತಿದ್ಯಮ್ಮ? ನನ್ನ ಸಾಯಿಸ್ತಿದ್ದಾರೆ, ಕಾಪಾಡಮ್ಮ. ಹೇಳು ಕಂದ, ಹೇಳು, ಹೇಳು, ಹೇಳು. ಯಾರಮ್ಮ? ಏನ್ ಮಾಡ್ತಿದ್ದಾರೆ? ಇರು, ಡಾಕ್ಟರ್ನೇ ಕರಿತೀನಿ. ಡಾಕ್ಟರ್, ಡಾಕ್ಟರ್. ಅಯ್ಯೋ, ನಿನ್ ಮಗುನ್ ಸಾಯ್ಸಕ್ ನೋಡ್ತಿರೋದು ಆ ಡಾಕ್ಟ್ರೇನಮ್ಮ. ಆ ಡ್ರಿಪ್ಸ್ ನ ತೆಗಿಯಮ್ಮ, ತೆಗ್ದು ಬಿಸಾಕು. ಡಾಕ್ಟರ್, ಡಾಕ್ಟರ್. ವೈದೇಹಿ, ನೀನ್ ಯಾಕೆ ಬಂದ್ಯಮ್ಮ? ರೆಸ್ಟ್ ತಗೊಳಕ್ ಹೇಳಿದ್ನಲ್ಲ. ಡಾಕ್ಟರ್, ನನ್ ಮಗುನ ಯಾರೋ ಸಾಯಿಸ್ಬೇಕು ಅಂತ ನೋಡ್ತಿದ್ದಾರೆ. ನನ್ ಮಗುನ್ ಯಾರು ಸಾಯಿಸ್ತಾ ಇರೋದು? ಏನ್ ನಡೀತಾ ಇದೆ? ಹಾಗೇನೂ ಇಲ್ಲಮ್ಮ, ನೀನ್ ರೆಸ್ಟ್ ಮಾಡು ಬಾ. ಅಯ್ಯೋ ಇಲ್ಲ ಡಾಕ್ಟರ್, ಏನು ನಡೀತಾ ಇದೆ ನೋಡಿ. ಈ ಡ್ರಿಪ್ಸ್ ಅಲ್ಲಿರೋ ಔಷಧಿ ಕೂಡ ಇನ್ನೂ ಖಾಲಿ ಆಗಿಲ್ಲ. ಇದು ಹೋಗದೇ ಇರೋ ಹಾಗೆ ಏನೋ ಮಾಡಿದ್ದಾರೆ. ನನ್ ಮಗುನ ಏನೋ ಮಾಡಕ್ ನೋಡ್ತಾ ಇದ್ದಾರೆ.